ನಿಮಗೆ ಯಾವತ್ತಾದರೂ ಹೆದರಿಕೆಯಾಗಿತ್ತಾ? ಹೆದರಿಕೆ ಆಗಲ್ಲ, ತುಂಬಾನೇ ಕಡಿಮೆ ಹೆದರಿಕೆ ಆಗೋದು. ಆದರೆ ಎಷ್ಟೋ ಸಲ ಟೆನ್ಷನ್ ಆಗುತ್ತೆ, ಆತಂಕ ಆಗುತ್ತೆ. ಯಾಕಂದರೆ ನಮ್ಮ ತಂಡದ ಸದಸ್ಯರು ಬೇರೆ ಬೇರೆ ವೇಷದಲ್ಲಿ ಬೇರೆ ಬೇರೆ ನಾಟಕ ಆಡ್ಕೊಂಡು ಆ ಖದೀಮರ ಹತ್ರ ಹೋಗ್ತಾರೆ, ಅವರ ರಹಸ್ಯನ ಬಯಲು ಮಾಡ್ತಾ ಇರ್ತಾರೆ. ಇವರಿಗೇನಾಗುತ್ತೋ, ಇವರ ಗುರುತು ಪರಿಚಯ ಮಾಡ್ಕೊಳ್ತಾರೋ, ಅವರು ರಹಸ್ಯನ ಬಿಟ್ಕೊಡ್ತಾರಾ ಇಲ್ವಾ ಅನ್ನುವಂಥ ಆತಂಕ ಪ್ರತಿ ಕ್ಷಣನೂ ಆಗುತ್ತೆ. ನಾವು ಕಟುಕರ ಕೈಯಲ್ಲಿ ಕಾಮಧೇನು ಅಂತ ಒಂದು ಸ್ಟೋರಿ ಮಾಡಿದ್ವಿ. ನಮ್ಮ ನಾಡಿನ ಗೋವುಗಳನ್ನು ಅತ್ಯಂತ ನಿರ್ದಾಕ್ಷಿಣ್ಯವಾಗಿ ಕೇರಳದ ಕಟುಕರು ಸಾಗಿಸ್ತಾರೆ. ಕಬಿನಿ ನದಿ ಅವರು ದಾಟಿಸುವಾಗ ಏನು ಮಾಡ್ತಾರಂದರೆ, ಈ ದನಗಳನ್ನು ಸಾಲಾಗಿ ಕಟ್ತಾರೆ, ಕಟ್ಟಿ ಅವುಗಳ ಬಾಲನ್ನು ಕಟ್ ಮಾಡಿ ಅದಕ್ಕೆ ಖಾರ ಪುಡಿ ಮತ್ತು ಗಾಜಿನ ಪುಡಿ ಹಾಕಿ ನದಿಯಿಂದ ಓಡಿಸ್ತಾರೆ. ಆ ದನ ಆ ನೋವನ್ನು ತಾಳಲಾರದೆ ದನಗಳೆಲ್ಲ ಓಡ್ತವೆ, ಆ ಕಡೆ ಕೇರಳ ಗಡಿ ದಾಟ್ತವೆ, ಮತ್ತೆ ಅಲ್ಲಿ ಕಟುಕರ ಮನೆ ಸೇರ್ತವೆ. ಈ ಸ್ಟೋರಿ ಅದು ರಾತ್ರಿ ಹೊತ್ತು ನಡೆಯುವಂಥ ಸ್ಟೋರಿ. ನಾವು ಕದ್ದು ಮುಚ್ಚಿ ಪೊದೆಗಳ ಎಡೆಯಲ್ಲಿ ಕೂತು ಆ ಒಂದು ದೃಶ್ಯನ ನಾವು ಸೆರೆ ಹಿಡಿದಿದ್ವಿ. ಅಂದರೆ ರಾತ್ರಿ ಇಡೀ ನಾವು ಅಲ್ಲಿ ಓಡಾಡಿದ್ವಿ, ಕಾಡ ಮಧ್ಯದಲ್ಲಿ ಆ ಪೊದೆಗಳ ಮಧ್ಯದಲ್ಲೆಲ್ಲ ಓಡಾಡ್ತಿದ್ವಿ. ಎಲ್ಲ ಶೂಟಿಂಗ್ ಮುಗೀತು. ಬೆಳಿಗ್ಗೆ ನಾವು ಅದೇ ಪ್ರದೇಶದಲ್ಲಿ ಓಡಾಡ್ತಿರುವಾಗ ಒಬ್ಬ ರೈತರು ಬಂದರು. ಅವರು ಬಂದು ಆತಂಕದಲ್ಲಿದ್ದರು. ಏನಾಯ್ತು ಸರ್ ಅಂತ ಕೇಳುವಾಗ ಅವ್ರು ಏನು ಹೇಳ್ತಾರಂದರೆ, ಮೇಡಮ್ ನಿನ್ನೆ ರಾತ್ರಿ ಇದೇ ಪ್ಲೇಸಲ್ಲಿ ಒಂದು ಹುಲಿ ನಮ್ಮ ಕರುನ ಎತ್ತಾಕೊಂಡು ಹೋಗ್ಬಿಡ್ತು ಅಂತ. ಆವಾಗ ನಮ್ಮ ಎದೆ ಝಲ್ ಅನ್ಸ್ಬಿಡ್ತು. ಓ ಮೈ ಗಾಡ್, ಇಲ್ಲಿ ಹುಲಿ ಓಡಾಡ್ತಿತ್ತ? ಒಂದು ವೇಳೆ ಹುಲಿ ಕರುನ ಬಿಟ್ಟು ನಮ್ಮವರನ್ನ ಯಾರನ್ನಾದರೂ ಎತ್ತಾಕೊಂಡು ಹೋಗ್ಬಿಟ್ಟಿದ್ರೆ ನಿಜವಾಗ್ಲೂ ಎಂಥ ರಿಸ್ಕ್ ತಗೊಂಡಿದ್ವಿ ಅನ್ಸ್ಬಿಡ್ತಿತ್ತು. ತುಂಬಾ ಖುಷಿ ಕೊಟ್ಟ ಸ್ಟೋರಿ ಹೇಳ್ತೀರಾ? ಸವಾಲಿನ ಕೆಲಸದ ಮಧ್ಯದಲ್ಲಿ ಒಂದಿಷ್ಟು ಕಾಮಿಡಿಗಳು ಇರ್ತವೆ. ನಮ್ಮ ತಂಡ ನಕ್ಕು ನಕ್ಕು ಸುಸ್ತಾದಂಥ ಸಂದರ್ಭಗಳು ಇವೆ. ಅದರಲ್ಲೂ ಮುಖ್ಯವಾಗಿ ನಾವೊಂದು ಮಕ್ಕಳ ಕಳ್ಳ ಅಂತ ಸ್ಟೋರಿ ಮಾಡಿದ್ವಿ. ಅದು ನಾವು ತುಂಬ ನಮ್ಮ ಇಡೀ ತಂಡ ಎಂಜಾಯ್ ಮಾಡಿಕೊಂಡು ಒಂಥರ ಕಾಮಿಡಿ ಮಾಡ್ಕೊಂಡು ಮಾಡಿದಂಥ ಸ್ಟೋರಿ. ನಿಜವಾಗ್ಲೂ ಅದೊಂಥರ ತುಂಬ ಸಾಹಸ ಇರುವಂಥ, ತುಂಬ ಕ್ಲಿಷ್ಟಕರವಾಗಿರುವಂಥ ಸ್ಟೋರಿ ಆಗಿತ್ತು. ಒಬ್ಬ ಸನ್ಯಾಸಿ ವೇಷದಲ್ಲಿರುವ ಒಬ್ಬ ಖದೀಮ ಪುಟ್ಟ ಪುಟ್ಟ ಮಕ್ಕಳನ್ನ ಮಾರಾಟ ಮಾಡ್ತಿದ್ದ. ಅವನ ರಹಸ್ಯ ಭೇದಿಸೋದು ಅಷ್ಟು ಸುಲಭ ಇರಲಿಲ್ಲ. ಅವನು ಯಾರನ್ನೂ ನಂಬ್ತಿರ್ಲಿಲ್ಲ. ಆದರೆ ಅವನ ಮನಸ್ಸನ್ನು ಪರಿವರ್ತನೆ ಮಾಡಿ ಅವನು ನಮ್ಮ ಕಡೆ ಆಕರ್ಷಣೆ ಆಗಿ ನಮಗೂ ಮಗು ಕೊಟ್ಟು ಅವನನ್ನು ಬಲೆ ಬೀಸಿದ್ವಲ್ಲ, ಆ ದೃಶ್ಯಗಳು ಇವತ್ತು ಕಣ್ಣು ಕಟ್ಟುತ್ತೆ. ನಮ್ಮ ತಂಡದ ಅತಿಖುಲ್ಲಾ ಖಾನ್ ಕ್ಯಾಮ್ರಾಮ್ಯಾನ್ ಆಗಿರಲಿ, ಯುಗಾಂಧರ್ ಕ್ಯಾಮ್ರಾಮ್ಯಾನ್, ಮತ್ತು ಪ್ರೀತಿ ಆಗಿರಲಿ, ನಮ್ಮ ಡ್ರೈವರ್ ಸಂತೋಷ್ ಇರಲಿ, ಇವರೆಲ್ಲರೂ ಕೂಡ ಒಂದು ಟೀಮ್ ವರ್ಕಲ್ಲಿ ಒಬ್ಬೊಬ್ಬರೊಂದು ಕೊಟ್ಟ ಪಾತ್ರನ ಅಷ್ಟೇ ಒಂದು ಯಶಸ್ವಿಯಾಗಿ ನಿರ್ವಹಿಸಿ ಆ ಕಳ್ಳನನ್ನು ಬಲೆಗೆ ಹಾಕಿದ್ದಿದೆಯಲ್ಲ, ನಿಜವಾಗ್ಲೂ ತುಂಬ ಖುಷಿ ಕೊಟ್ಟಿದ್ದು. ಕೊನೆಗೆ ಅವನ ಬಂಧನ ಆದಮೇಲೆ ಅವನೆಲ್ಲ ನಮ್ಮನ್ನು ಹೀಗೆ ಮಿಕ್ಕ ಥರ ನೋಡೋ ದೃಶ್ಯ ನಿಜವಾಗ್ಲೂ ಒಂಥರ ನಗು ಕೊಟ್ಟಿರುವಂಥದ್ದು. ತುಂಬಾ ಚಾಲೆಂಜಿಂಗ್ ಅನಿಸಿದ ಸ್ಟೋರಿ ಯಾವುದು? ಎಲ್ಲವೂ ಚಾಲೆಂಜಿಂಗ್ ಸ್ಟೋರಿಗಳೇ. ಆದರೆ ಅದರಲ್ಲಿ ತುಂಬಾ ಚಾಲೆಂಜಿಂಗ್ ಅನಿಸಿ ನೆನಪಿನಲ್ಲಿ ಇಟ್ಕೊಳ್ಳುವಂಥ ಸ್ಟೋರಿ ಅಂದರೆ ರೂಬಿ ರಹಸ್ಯ. ಯಾಕೆ ಇದು ಚಾಲೆಂಜಿಂಗ್ ಅನಿಸಿದ್ದು ಅಂದರೆ, ನಾವು 10-12 ಕಿಲೋಮೀಟರ್ ಬೆಟ್ಟ ಹತ್ತಬೇಕಿತ್ತು. ಅದು ತುಂಬಾ ಸ್ಟೀಪ್ ಆಗಿರುವಂಥ ಬೆಟ್ಟ. ಇನ್ನೇನು ಒಂದು 2 ಕಿಲೋಮೀಟರ್ ಬೆಟ್ಟನ ಭಾರೀ ಉತ್ಸಾಹದಲ್ಲಿ ಹತ್ತಿದ್ವಿ. ಹತ್ತಿ ಒಂದು 10 ನಿಮಿಷ ಹಾಗೆ ನಿಂತಾಗ ಫುಲ್ ಚಕ್ಕರ್ ಬರೋಕ್ಕೆ ಶುರುವಾಯಿತು. ಆ ಏದುಸಿರು ಬಿಡುತ್ತಾ ಇನ್ನೇನು ನನಗೆ ಒಂದು ಹೆಜ್ಜೆನೂ ಮುಂದಿಡಕ್ಕೆ ಬರ್ತಿಲ್ಲ. ಹಾಗೇನೆ ನಾನು ನೆಲದ ಮೇಲೆ ಕುಸಿದು ಬೀಳ್ತೀನಿ. ಶೂಟಿಂಗ್ ಮಾಡೋಕ್ಕಾಗ್ತಿಲ್ಲ. ನನಗೆ ಒಂದು ವರ್ಡ್ಗೆ ಅರ್ಥ ಆಗ್ತಿಲ್ಲ, ಒಂದು ವರ್ಡ್ ಬಾಯಿಂದ ಬರ್ತಿಲ್ಲ, ಒಂದು ಹೆಜ್ಜೆ ಮುಂದಿಡೋಕ್ಕಾಗಿಲ್ಲ. ಇಷ್ಟು ದೂರ ಬಂದು ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿ ಈ ಸ್ಟೋರಿ ನನ್ನಿಂದಾಗಿ ಹಾಳಾಯ್ತಲ್ಲ ಅನ್ನೋಂಥದ್ದೊಂದು ಚಾಲೆಂಜಿಂಗ್ ಆಗಿಬಿಡ್ತು. ಇನ್ನೂ 10 ಕಿಲೋಮೀಟರ್ ಹತ್ತಬೇಕಿತ್ತು ಇಂಥ ದೇಹ ಪರಿಸ್ಥಿತಿಯಲ್ಲಿ ಅಂತ ಅನಿಸ್ಬಿಡ್ತು.
ಆದರೆ ಸ್ಟೋರಿ ಮಾಡಲೇಬೇಕು ನನಗೆ ಅನ್ನುವಂಥ ಒಂದು ಛಲ ಬಂದಿತ್ತು. ಒಂದಿಷ್ಟು ಹೊತ್ತು ರೆಸ್ಟ್ ಮಾಡಿದ್ವಿ, ಮತ್ತೆ ಮುನ್ನುಗ್ಗಿದ್ವಿ, ಮತ್ತೆ 10 ಕಿಲೋಮೀಟ್ರ್ ಆ ಬೆಟ್ಟ ಹತ್ತಿ ಆ ರೂಬಿಯ ಫಲ ಸಿಕ್ತಲ್ಲ, ಅದು ನಿಜವಾಗ್ಲೂ ಚಾಲೆಂಜಿಂಗ್ ಅನಿಸಿತ್ತು.